ಈಗಾಗಲೇ ನಾವು ರಾಮದುರ್ಗದ ನಗರದ ತುಂಬೆಲ್ಲ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬಂದ್ವಿ. ಆ ಪ್ರದಕ್ಷಿಣೆಯ ಮುಖಾಂತರ ನಾವು ಒಟ್ಟಾರೆ ವಿಶ್ವಸಂಸ್ಥೆಗೆ ಆಗಿರ್ಬೋದು, ಇಲ್ಲ ನಮ್ಮ ನಗರದಲ್ಲಿರ್ತಕ್ಕಂತಹ ಏನೋ ಈ ಜಿಹಾದಿ ಪ್ರೇರಿತವಾದಂತಹ ಇಸ್ಲಾಮಿಕ್ ಮಾನಸಿಕತೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಹಿಂದೂಗಳು ನಾವು ಸೇರಿದ್ದೀವಿ. ಒಂದು ವೇಳೆ ಅಲ್ಲಿ ನಡೆದಂಥ ಘಟನೆಗಳು ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲಾದ್ರೂ ನಡೆದವು ಅಂತಂದ್ರೆ ಅದಕ್ಕೆ ನಾವು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತೀವಿ ಎನ್ನುವಂಥ ಒಂದು ಸಂದೇಶವನ್ನ ನಾವು ನೀವೆಲ್ಲ ಸಾರಿ ಬಂದಿದ್ದೀವಿ ಬಂಧುಗಳೇ. ಈ ಒಂದು ವಿಷಯವನ್ನ ಕುರಿತಾಗಿ ಒಂದಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವಿಭಾಗ ಸತ್ಸಂಗ ಪ್ರಮುಖರಾದಂಥ ಶ್ರೀಯುತ ವಿಜಯೇಂದ್ರ ಜೋಶಿ ಅವರು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಕೇವಲ ಇತ್ತೀಚೆಗಷ್ಟೇ ಪ್ರಾರಂಭ ಆದದ್ದಲ್ಲ, ಸುಮಾರು ವರ್ಷಗಳಿಂದ ಪ್ರಾರಂಭ ಆಗಿದೆ. ನಮ್ಮ ಗಮನಕ್ಕೆ ಇತ್ತೀಚೆಗೆ ಪೇಪರ್ನಲ್ಲಿ, ಟಿ ವಿಯಲ್ಲಿ ಅದು ಕಂಡು ಬಂದದ್ದಕ್ಕೆ ಮತ್ತು ಇತ್ತೀಚೆಗೆ ಆ ದೀಪು ದಾಸ್ ಆ ಒಂದು ಯುವಕನನ್ನು ಕೇವಲ ಬಡಿದು ಹತ್ಯೆ ಮಾಡೋದು ಅಷ್ಟೇ ಅಲ್ಲ, ಅವನನ್ನು ಕ್ರೂರವಾಗಿ ಗಿಡಕ್ಕೆ ಕಟ್ಟಿ ಹಾಕಿ ಸತ್ತ ಮೇಲೆ ಅವನನ್ನು ಬಡಿದು ಗಟ್ಟಿ ಹಾಕಿ ಮತ್ತು ಅವನ ಶವವನ್ನು ಸುಟ್ಟು ಹಾಕಿರುವಂಥ ಒಂದು ಮಾನಸಿಕತೆ ಆ ಬಾಂಗ್ಲಾದೇಶದ ಆ ಜಿಹಾದಿ ಮಾನಸಿಕತೆ ಇರುವಂಥ ಪ್ರಜೆಗಳದು. ಅಂದರೆ ನಾವು ಯಾವಾಗ ಎಚ್ಚರಿಸಿಕೊಳ್ಳೋರು, ಇಡೀ ರಾಮದುರ್ಗ ನಗರದಲ್ಲಿಯ ಹಿಂದೂಗಳ ಸಂಖ್ಯೆ ನೋಡಿದರೆ 85 90 ಅಂತೀವಿ. ಆದರೆ ಇಲ್ಲಿ ಬಂದಂಥವರು ಶೇಕಡ 1% ಇಲ್ಲ, 0.5 ಆಗಿಲ್ಲ. ನಾವು ಬಂಧುಗಳ ಈಗ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಮುಂದೆ ಯಾವಾಗ ಎಚ್ಚರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೇ ಉದ್ದೇಶದಿಂದ ಹಿಂದೂಗಳನ್ನು ಸಂಘಟನೆ ಮಾಡಬೇಕು, ಹಿಂದೂಗಳನ್ನು ಎಚ್ಚರಿಸಬೇಕು ಅಂತ ಕಳೆದ 100 ವರ್ಷದಿಂದ ಈಗ 100ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದೆ. ಅಷ್ಟಾದರೂ ನಮ್ಮ ಸಂಖ್ಯೆ ಇವತ್ತಿನ ಈ ಪ್ರತಿಭಟನೆಗೆ ಕನಿಷ್ಠ 4 ರಿಂದ 5 ಸಾವಿರ ಜನ ನಾವು ಇರಬೇಕು. ಆವಾಗ ಮಾತ್ರ ಹಿಂದೂ ಜಾಗೃತಿ ಆಗ್ಯದ, 100 ವರ್ಷದ ತಪಸ್ಸು ಫಲ ಆಗ್ಯದ ಅಂತ. ಆದರೆ ನಾವು ಇವತ್ತು ಬರೀ ನಮ್ಮ ಉದ್ದೇಶ, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ಇದೇ ಉದ್ದೇಶಕ್ಕೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ದಿನ ಸ್ವಾರ್ಥಿಗಳಾಗಿವಿ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಧರ್ಮ ರಕ್ಷಿಸ್ತದೆ. ಅದಕ್ಕಾಗಿ ನಾವು ಈ ಒಂದು ನಮ್ಮ ಈ ಪ್ರತಿಭಟನೆ ಇರಲಿ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮಗಳಿರಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ, ಹಿಂದೂ ಪರವಾದ ಯಾವುದೇ ಸಂಘಟನೆಯಿಂದ ನಾವು ಏನಾದರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಬಹಳಷ್ಟು ಉತ್ಸಾಹದಿಂದ ನಾವು ಒಬ್ಬನೇ ಬರಬಾರ್ದು, ಬರಬೇಕಾದ್ರೆ 4-5 ಮಂದಿ ನಮ್ಮ ಗೆಳೆಯರನ್ನು ಯಾರಾದರೂ ಕರ್ಕೊಂಡು ಬಂದಾಗ ಮಾತ್ರ ಈ ಸಂಘಟನೆ ಹೆಚ್ಚಾಗ್ತದೆ. ಮತ್ತು ಪ್ರತಿಯೊಬ್ಬರಿಗೂ ನಾವು ಇಲ್ಲಿಂದ ಹೋದ ಮೇಲೆ ಇಂಥ ವಿಷಯವಾಗಿ ಪ್ರತಿಭಟನೆ ಇತ್ತು, ನಾವು ಮಾತೆಯರು ಕೂಡ ಸಾಯಂಕಾಲ ಕಟ್ಟಿ ಮೇಲೆ ಸೇರಿದಾಗ ಇಂಥ ವಿಷಯವಾಗಿ ನಮ್ಮ ಹಿಂದೂಗಳನ್ನೆಲ್ಲ ಬಾಂಗ್ಲಾದೇಶದಾಗ ಕೊಲ್ಲಿಕ್ಕಿತ್ತಾರಂತ, ಅದಕ್ಕೆ ನಾವು ಹೋಗಿದ್ದೆ, ನೀವು ಬರಬೇಕಾಗಿತ್ತು ಅನ್ನುವಂಥ ವಿಷಯವನ್ನಾದರೂ ನಾವು ಅಲ್ಲೇ ಅವರಿಗೆ ಪ್ರಸ್ತಾಪ ಮಾಡಬೇಕು. ನಮ್ಮ ಮನೆಯಲ್ಲಿರುವಂಥ ಯುವಕರನ್ನು, ನಮ್ಮ ಪತಿ ಆಗಿರ್ಬೋದು ಅಥವಾ ನಮ್ಮ ಯುವಕ ಪುತ್ರ ಇರಬಹುದು, ನಮ್ಮ ಸಂಬಂಧಿಕರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಹೋಗ್ರಿ, ಇಲ್ಲಿ ಮನೆಯಾಗ ಕೂತು ಏನು ಮಾಡ್ತೀರಿ, ಇಂಥ ಸಂಘಟನೆಯೊಳಗೆ ಭಾಗವಹಿಸಿರಿ ಅಂಥೇಳಿ ನಾವು ಕೂಡ ಕಳಿಸ್ಬೇಕು. ಹಾಗೆ ಮಾತೆಯರನ್ನು ಆಗಲಿಲ್ಲಂದ್ರೂ ಕೂಡ ಜಾಗೃತಿಯನ್ನು ಮಾಡುವಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೋಬೇಕು. ಒಬ್ಬ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ, ಆಗ ನಾವು ಒಬ್ಬೊಬ್ಬ ಹೆಣ್ಣು ಮಗಳು ಜಾಗೃತ ಆಗಿ ಹಿಂದುತ್ವದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನು ನಾವು ಪಡ್ಕೊಂಡ್ರೆ ಅವರು ಸುಮಾರು ಇಡೀ ಓಣಿಯನ್ನು ಆ ಓಣಿಗೆ ಈ ಹಿಂದುತ್ವದ ಕಿಡಿಯನ್ನು ಅವರು ಹಚ್ಚಬಹುದು.